ಅಲ್ಲ ಅದಕ್ಕೆ ಏನಾಯ್ತು? ಪ್ರಣತಿ ಪ್ರಣತಿ, ಲಕ್ಕಿಯವರೇ ಒಂದ್ ನಿಮಿಷ ಬನ್ನಿ ಇಲ್ಲಿ. ಲಕ್ಕಿಯವರೇ, ಪ್ರಣತಿ ಏನಾಯ್ತಮ್ಮ ನಿಂಗೆ? ಪ್ರಣತಿ ಪ್ರಣತಿ ಎದ್ದೇಳಮ್ಮ, ಪ್ರಣತಿ ಎದ್ದೇಳು. ಪ್ರಣತಿ ನೀರು ಕುಡಿ. ಏನಾಯ್ತಮ್ಮ? ಮೈ ಇಷ್ಟು ಸುಡ್ತಿದೆಯಲ್ಲೇ, ಈ ತರ ಜ್ವರ ಇದೆ. ನಡಿ ಡಾಕ್ಟರ್ ಹತ್ರ ಹೋಗಿ ಬರೋಣ ಬಾ. ಪರವಾಗಿಲ್ಲ ಅದಕ್ಕೆ. ಪರವಾಗಿಲ್ಲ ಅಂದ್ರೆ ಇಷ್ಟು ಜ್ವರ ಇಟ್ಕೊಂಡು ಹೆಂಗೆ ಸುಮ್ಮನೆ ಬಿಡಕ್ಕಾಗತ್ತೆ? ನಡಿ ಪ್ರಣತಿ, ದಯವಿಟ್ಟು. ಬರುತ್ತೆ ಹೋಗುತ್ತೆ ಅದಕ್ಕೆ, ಬೆಳಗಾಗೋ ಅಷ್ಟಲ್ಲೆಲ್ಲ ಸರಿ ಹೋಗುತ್ತೆ ಬಿಡಿ. ಸರಿ ಹೋಗುತ್ತೆ ಇರು, ತಣ್ಣಿ ಬಟ್ಟೆನಾದ್ರೂ ತಂದು ಕೊಡ್ತೀನಿ. ಮಲ್ಕೊ ನೀನು. ಯಾಕ್ರಿ ದತ್ತವ್ರು ಹೀಗೆ ಕುತ್ಕೊಂಡಿದ್ದೀರಾ? ನೀವ್ ಹೀಗೆ ಕುತ್ಕೊಳ್ಳೋದಕ್ಕ ಒಂದ್ ಕಬಡ್ಡಿ ಟೀಮ್ ಕಟ್ಟಿ ನಿಮ್ಮನ್ ಚಾಂಪಿಯನ್ ಆಗಿ ಮಾಡಿದ್ದು? ನನ್ಗದೆಲ್ಲ ವೇಸ್ಟ್ ಅಂತ ಅನ್ನಿಸ್ತಾ ಇದೆ. ಸಾಧಿಸಿದ್ಮೇಲೆ ಹಾಗನ್ಸೋದೆಲ್ಲ ಸಹಜ. ಆದ್ರೆ ನಿಮಗ್ ಸಾಧಿಸ್ಬೇಕು ಅನ್ನೋ ಮನ್ಸಿದ್ಯಲ್ಲ, ಅದನ್ನ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ದತ್ತ ಅವ್ರೆ. ಅದೆಲ್ಲ ಪಿಂಕಿ ಅವರೇ, ಮತ್ತಿನ್ ಯಾವ ಚಿಂತೆ ಇದೆ ದತ್ತ ಅವ್ರೆ? ಇನ್ನೇನೇನಾಗಿದೆ ನೀವೇ ನೋಡಿ. ನಮ್ಮನೇಲಿ ನಾನು ಲಕ್ಕಿ ಮಾತಾಡಲ್ಲ, ಅಮ್ಮ ಪ್ರಣತಿನ ಮಾತಾಡ್ಸಲ್ಲ, ಇನ್ನ ಸುಬ್ಬ ಪ್ರಣತಿನ ಚೆನ್ನಾಗಿ ನೋಡ್ಕೋತಾ ಇಲ್ಲ. ನಮ್ಮನೇಲಿ ಸಂಬಂಧ ಹಾಳಾಗೋಗಿದೆ. ಇನ್ನು ಏನ್ ಸಾಧಿಸಿ ಏನ್ ಬಂತು? ಮನೇಲಿ ನೆಮ್ಮದಿನೇ ಇಲ್ವಲ್ಲ. ದತ್ತ ಅವ್ರೆ, ಅದಕ್ಕೆಲ್ಲ ನೀವ್ ಕಾರಣನಾ? ನೀವ್ಯಾಕೆ ತಲೆ ಕೆಡಿಸ್ಕೋಬೇಕು? ನಾನೇ ತಲೆ ಕೆಡಿಸ್ಕೋಬೇಕು ಅಂದ್ರೆ ಮನೆಗೆ ನಾನು ದೊಡ್ಡ ಮಗ, ನಾನೇ ತಲೆ ಕೆಡಿಸ್ಕೋಬೇಕು. ದೊಡ್ಡ ಮಗ ಅಂತ ನೀವ್ ಅನ್ಕೊಂಡಿದೀರಾ, ನೀವ್ ತಲೆ ಕೆಡಿಸ್ಕೋತೀರಾ. ಆದ್ರೆ ಈ ಮನೇಲಿ ಯಾರಾದ್ರೂ ನಿಮಗ್ ಬೆಲೆ ಕೊಡ್ತಾರಾ? ಯಾಕೆಂದ್ರೆ ದೊಡ್ಡವರು ಅಂತ ಅನ್ನಿಸ್ಕೊಂಡಿರೋರು ಅಪ್ಪ ಚಿಕ್ಕಪ್ಪ ಇದ್ದಾರೆ ಅಲ್ವಾ? ದೊಡ್ಡವರಾಗಿ ಅವರೇ ಏನು ಮಾಡದೆ ಸುಮ್ನೆ ಕೈ ಕಟ್ಕೊಂಡು ಕೂತ್ಕೊಂಡಿದ್ದಾರೆ. ನೀವ್ಯಾಕೆ ತಲೆ ಕೆಡಿಸ್ಕೋತೀರಾ? ನೋಡಿ, ಆರಾಮಾಗಿರಿ, ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ. ಹೌದಾ? ಸರಿ ಹೋಗುತ್ತೆ ಅಂತೀರಾ? ನನ್ಗೇನೋ ನಾನು ಬೇರೆ ಟೀಮ್ ಮಾಡ್ಕೊಂಡು ಆಡಿದ್ದೇನೆ ಇದಕ್ಕೆಲ್ಲ ಕಾರಣ ಅಂತ ಅನ್ನಿಸ್ತಾ ಇದೆ. ಖಂಡಿತ ಇಲ್ಲ. ನಾನೊಂದು ಹೇಳದತ್ತ ಅವ್ರೆ, ಇಷ್ಟೆಲ್ಲ ಮನಸ್ತಾಪಗಳಿದ್ದಾಗ ಹತ್ರನೇ ಇದ್ರೆ ಅದು ಇನ್ನೂ ಮನ್ಸು ಕೊರಿಯುತ್ತೆ. ಅಂದ್ರೆ ಇನ್ನು ಎಲ್ಲಿಗೆ ಹೋಗೋಣ ಹೇಳಿ? ಎಲ್ಲಾದ್ರೂ ಸ್ವಲ್ಪ ದಿನ ಹೊರಗಡೆ ಹೋಗಿ ಬರೋಣ, ಆಗ ಮನ್ಸಿಗೂ ಸಮಾಧಾನ ಆಗುತ್ತಲ್ವಾ? ಕಣ್ಣಿಂದ ದೂರ ಆದವರು ಮನ್ಸಿಂದನೂ ಸ್ವಲ್ಪ ದೂರ ಆಗ್ತಾರೆ ದತ್ತ ಅವ್ರೆ. ಟೂರು ಗೀರು ಅಂತ ಎಷ್ಟು ದಿನ ಹೊರಗಡೆ ಹೋಗಕ್ಕಾಗತ್ತೆ? ಟೂರು ಅಂತ ಹೇಳ್ತಿಲ್ಲ ದತ್ತ ಅವ್ರೆ, ಅದು ಒಂದ್ ಚಿಕ್ಕ ಮನೆ ಮಾಡ್ಕೊಂಡು ಬೇರೆ ಏನ್ ಹೇಳ್ತಾ ಇದ್ದೀರಾ? ಬೇರೆ ಮನೆ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀರಾ? ಅಯ್ಯೋ, ನಾನ್ ಹಾಗೆ ಹೇಳ್ತಿಲ್ಲ ದತ್ತ ಅವ್ರೆ, ಪರ್ಮನೆಂಟ್ ಆಗಿ ಹೋಗ್ಬೇಕು ಅಂತ ಹೇಳ್ತಿಲ್ಲ. ಸ್ವಲ್ಪ ದಿನ ನಮ್ ಮನ್ಸಿಗೆ ನೆಮ್ಮದಿ ಸಿಗೋವರೆಗೂ ಹೋಗ್ ಬರೋಣ ಅಂತ ಹೇಳ್ದೆ. ನೀವೇ ಹೇಳಿದ್ರಲ್ಲ, ಕಣ್ಣಿಂದ ದೂರ ಆದವರು ಮನ್ಸಿಂದನೂ ದೂರ ಆಗ್ತಾರೆ ಅಂತ. ಒಂದ್ಸಲ ದೂರ ಹೋದ್ಮೇಲೆ ಮತ್ತೆ ಹೇಗೆ ಹತ್ರ ಆಗಕ್ಕಾಗುತ್ತೆ? ನೋಡಿ ಪಿಂಕಿ ಅವರೇ, ನೀವಿಂತ ಯೋಚನೆನೂ ಮಾಡ್ಬಿಡಿ. ಅಯ್ಯೋ, ಅದಕ್ಕೆ ಯಾಕೆ ರೇಗ್ತಿದ್ದೀರ ದತ್ತ ಅವ್ರೆ? ನಾನೇನ್ ನಮ್ಮ ಪಾಲಿನ ಆಸ್ತಿ ತಗೊಂಡು ಹೋಗೋಣ ಅಂತ ಹೇಳುದ್ನಾ? ಇವತ್ತೇ ಕೊನೆ. ಇನ್ಮೇಲೆ ಆಸ್ತಿ ಗೀಸ್ತಿ ಪಾಲು ಗೀಲು ಅಂತ ಮಾತಾಡ್ಬಾರ್ದು ನೀವು. ನಿಮ್ಮ ಮೇಲೆ ಪ್ರೀತಿ ಇಟ್ಕೊಂಡಿದ್ದೀನಿ, ಗೌರವ ಇಟ್ಕೊಂಡಿದ್ದೀನಿ, ಅದನ್ನ ಹಾಳು ಮಾಡ್ಕೋಬೇಡಿ. ನಾವು ಇಲ್ಲೇ ಇರ್ತೀವಿ, ಇಲ್ಲೇ ಇರಬೇಕು. ಯಾಕೆ ಅಂದ್ರೆ ನಾನು ಈ ಮನೆ ದೊಡ್ಡ ಮಗ. ನನಗೆ ಈ ಮನೆ ಮುರಿಯೋ ಕೆಲಸ ಮಾಡು ಅಂತ ಹೇಳ್ತಾ ಇದ್ದೀರಾ? ಅಯ್ಯೋ, ಹಾಗಲ್ಲ ದತ್ತ ಅವ್ರೆ. ಆಗಲ್ಲ ಈಗಲ್ಲ ಅಂತ ಮತ್ತೆ ಮತ್ತೆ ಅದೇ ವಿಷಯ ಮಾತಾಡೋ ಪ್ರಯತ್ನ ಮಾಡಬೇಡಿ. ಆಮೇಲೆ ನಾನಾಗಿರಲ್ಲ.
ನಾನು ಯಾವ ವಿಷಯ ಬೇಕಾದ್ರೂ ಸಹಿಸ್ಕೋತೀನಿ. ಸಂಪಿಗೆ ದಿಬ್ಬದ ಮನೆ ಹೊಡೆಯೋ ವಿಷಯನ ನಾನು ಸಹಿಸ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ. ಬೇಕಾದ್ರೆ ಲಕ್ಕಿ ಕಾಲಿಡ್ದು ಕ್ಷಮೆ ಕೇಳ್ತೀನಿ. ತಪ್ಪು ನಂದಿರ್ಬೋದು, ಲಕ್ಕಿದಿರ್ಬೋದು. ನನಗೆ ಈ ಮನೆ ಉಳಿಬೇಕು, ಅದು ಮುಖ್ಯ. ಅಯ್ಯೋ, ಬೇರೆ ಟೀಮ್ ಕಟ್ಟಿ ಅಂತ ಹೇಳುವಷ್ಟು ಸುಲಭ ಅಲ್ಲ ಬೇರೆ ಮನೆ ಮಾಡಿ ಅಂತ ಹೇಳೋದು. ಹೇಗೆ ಇವ್ರ ತಲೆಗೆ ತುಂಬೋದು? ಆದ್ರೂ ಬಿಡಲ್ಲ, ಪ್ರಯತ್ನ ಪಟ್ಟೆ ಪಡ್ತೀನಿ. ಒಂದಲ್ಲ ಒಂದಿನ ಗೆದ್ದೆ ಗೆಲ್ತೀನಿ. ಲಕ್ಕಿ, ಯಾಕೋ ಇಷ್ಟು ಚಳಿಲಿ ಹೊರಗೆ ಕೂತಿದ್ಯಾ? ನಡಿ ಒಳಗೆ. ನಾನು ಬರಲ್ಲಮ್ಮ. ಒಳಗೆ ಬಂದರೆ ನೆಮ್ಮದಿ ಇಲ್ಲ. ಮನೆ ಗಂಡಸು ಮನೆ ಒಳಗೆ ಬರಲ್ಲ ಅಂತ ಹೇಳ್ತಿದ್ದಾನೆ. ಅದರ ಅರ್ಥ ಅವನು ಚಟಕ್ಕೆ ಇಳಿತಾನೆ ಅಂತ. ನನಗೆ ಭಯ ಶುರು ಆಗೋಗಿದೆ ಕಣೋ. ಎಲ್ಲಿ ನೀನು ಆ ಸುಬ್ಬನ್ ಥರ ಆಗಿ ಹೋಗ್ತೀಯಾ ಅಂತ. ನಾನ್ಯಾಕಮ್ಮ ಹಾಗಾಗಲಿ? ನನಗೇನಾಗಿದೆ ಅಂಥದ್ದು? ಮತ್ತೆ ಯಾಕೋ ಮನೆ ಒಳಗೆ ಬರಲ್ಲ ಅಂತಿದ್ಯಾ? ಬರಲ್ಲ ಅಂತ ಹೇಳಿಲ್ಲ, ಬಂದರೆ ಬೇಜಾರಾಗುತ್ತೆ ಅಂತ ಹೇಳಿದೆ. 1 ವರ್ಷದಲ್ಲಿ ನಮ್ಮನೇಲಿ ಏನೇ ನಡೀತಲ್ವಾ, ಅದ್ಯಾಕೆ ನಮ್ಮನೇಲೇ ನಡೆಯುತ್ತೆ? ನೋಡು ಲಕ್ಕಿ, ನಿನ್ಗೊಂದು ಮಾತು ಹೇಳ್ತೀನಿ. ನಿನಗೆ ಬೇಜಾರಾಗಿದೆ ನಿಜ, ಆದರೆ ಯಾಕೆ ಬೇಜಾರಾಗಿದೆ ಅಂತ ಅರ್ಥ ಮಾಡ್ಕೋಬೇಕು ಅಲ್ವಾ? ನೀನು ನಿನ್ನ ಹೆಂಡತಿನ ತಲೆ ಮೇಲೆ ಹೊತ್ಕೊಂಡು ಮೆರಿತಿದ್ಯಾ. ಸಾಲದಕ್ಕೆ ನಿಮ್ಮಪ್ಪನೂ, ಅದಕ್ಕೆ ಹೀಗಾಗ್ತಿರೋದು. ಅನಿಷ್ಟಕ್ಕೆಲ್ಲ ಶನೀಶ್ವರನೇ ಕಾರಣ ಅಂತ ಎಲ್ಲದಕ್ಕೂ ಹೊಣೆ ಅವಳೇ ಅಲ್ಲಮ್ಮ. ನನಗೇನು ತಲೆ ಕೆಟ್ಟಿದ್ಯೇನೋ ಅವಳ ಮೇಲೆ ಸುಮ್ಮನೆ ಆರೋಪ ಹೊರಸಕ್ಕೆ? ಅವಳು ಹಾಗೆ ಮಾಡ್ತಾಳೆ, ಅದಕ್ಕೆ ನಾನು ಹೇಳೋದು. ಏನು ಮಾಡಿದಾಳೆ ಅಮ್ಮ ಅವಳು? ಯಾಕೆ ನಿನಗೆ ಕಾಣ್ತಿಲ್ವಾ? ಒಂದ್ರ ಹಿಂದೆ ಒಂದು ಮಾಡಿದ್ದು ಅನಾಹುತಾನೆ ಅಲ್ವೋ? ನಮ್ಮ ಪ್ರಣತಿಗೆ ಆ ಸುಬ್ಬನ್ ಕೊಟ್ಟು ಮದುವೆ ಮಾಡೋದು ಏನೋ ಇತ್ತು. ಪ್ರಣತಿ ತಪ್ಪು ಮಾಡಿದ್ದಿದ್ರೆ ಕಿವಿ ಹಿಂಡಿ ಮನೆಗೆ ಕರ್ಕೊಂಡ್ಬರ್ತಿದ್ವಿ. ರೇವತಿ ಅಕ್ಕ ಏನಾದರೂ ವ್ಯವಸ್ಥೆ ಮಾಡಿರೋರು. ಮೊನ್ನೆ ನೋಡು, ಆ ಸುಬ್ಬ ಬಂದು ಎಂಥ ರಂಪಾಟ ಮಾಡ್ಬೋದ. ದೊಡ್ಡ ಕುಟುಂಬ ಕಣೋ ನಮ್ದು, ಮರ್ಯಾದಸ್ರ ಮನೆ. ಇದಕ್ಕೆಲ್ಲ ಹೊಣೆ ಯಾರು? ನಿನ್ನ ಹೆಂಡತಿ. ರೇವತಿ ಅಕ್ಕ ಪ್ರಣತಿನ ಹೊರಗೆ ಹಾಕಿದ್ರು, ಇವಳು ಬೇಡ ಅಂದ್ರು ಮನೆ ಒಳಗೆ ಕರ್ಕೊಂಡ್ಬಂದ್ರು. ನಮ್ಗೇನು ಪ್ರಣತಿ ಮೇಲೆ ದ್ವೇಷ ಇಲ್ಲ ಕಣೋ, ಆದ್ರೆ ರೇವತಿ ಅಕ್ಕ ಬೇಡ ಅನ್ನೋದನ್ನ ಇವಳು ಯಾಕೋ ಮಾಡಬೇಕು? ಬೇಡ್ದಿರೋ ಯಜಮಾನ್ಕೆ ತಗೋತಾಳೆ. ಇದನ್ ಯಾರು ಮಾಡಿದ್ದು? ನಿನ್ನ ಹೆಂಡತಿ. ನೀವಿಬ್ರು ಅಣ್ಣ ತಮ್ಮದಿರ್ ಕಣೋ. ಇವತ್ತು ಜಗಳ ಆಡ್ತೀರಾ, ನಾಳೆ ಒಂದಾಗ್ತೀರಾ. ಇವತ್ತು ಬೇಜಾರ್ನಲ್ಲಿದ್ದೀರಾ, ನಾಳೆ ಖುಷಿಯಾಗಿರ್ತೀರಾ ಅಲ್ವೋ? ಈ ಥರ ಎಸ್ಸಲ ಆಗಿಲ್ಲ ಹೇಳು? ದತ್ತನ್ಗೆ ನಿನ್ನಿಂದ ಅಸಮಾಧಾನ ಆಗಿರಬಹುದು, ಆದ್ರೆ ನಾನು ಯಾವತ್ತಾದ್ರೂ ನಿನಗೆ ಬಂದು ಬೇರೆ ತಂಡ ಕಟ್ಟು ನಿನ್ನ ದತ್ತನ ಹತ್ರ ಮಾತಾಡಬೇಡ ಅಂತ ಹೇಳಿದೀನಾ? ನೀನೇನ್ ಮಾಡ್ದೆ? ಬೇರೆ ತಂಡ ಕಟ್ಟದೆ, ದತ್ತನ್ನ ವಿರೋಧ ಮಾಡ್ಕೊಂಡೆ. ಇದಕ್ಕೆ ಹೊಣೆ ಯಾರೋ? ನಿನ್ನ ಹೆಂಡತಿ. ಹೇಳ್ತಾ ಹೋದ್ರೆ ಬೆಳಗಾಗುತ್ತೆ ಅವ್ನು ಮಾಡೋ ಘನ್ಕಾರಿಗಳು. ಹೌದಮ್ಮ, ನಾನು ಒಪ್ಕೋತೀನಿ, ಇದೆಲ್ಲ ಆಗಿರ್ಬೋದು. ಆದರೆ ಅವಳು ಬೇಕು ಅಂತ ಮಾಡಿಲ್ಲ. ಅವಳು ಏನು ಮಾಡೋಕ್ಕೋದ್ರೂ ಒಂದು ಎಡವಟ್ಟಾಗುತ್ತೆ. ಎಡವಟ್ಟು ಅಂತ ಗೊತ್ತಿದೆ ಅಲ್ವಾ? ತಾನು ಯಾವ ಕೆಲಸ ಮಾಡಿದ್ರು ಎಡವಟ್ಟಾಗತ್ತೆ ಅಂತ ಗೊತ್ತಿದ್ದು ದೊಡ್ಡವ್ರ ಮಾತನ್ನ ಯಾಕೋ ಮೀರ್ಬೇಕು ಅವಳು? ಯಾರ ಮಾತನ್ನು ಕೇಳದೆ ತಾನೇ ನಿರ್ಧಾರ ತಗೋತಾಳಲ್ಲ. ನೀನ್ ಯಾಕೋ ತಲೆ ತಗ್ಗಿಸ್ಕೊಂಡು ಕೂತಿದ್ಯಾ? ಈ ಥರ ಮಾಡಿರೋಳೆ ಆರಾಮಾಗಿ ಓಡಾಡ್ಕೊಂಡಿದ್ದಾಳೆ. ನೀನ್ ಯಾಕೆ ಮನ್ಸಿನಲ್ಲಿ ನೋವು ಮಾಡ್ಕೊಂಡಿದ್ಯಾ? ನೋಡು, ಗಂಡ ಹೆಂಡ್ತಿರ್ಗೆ ತಂದಿಡಬೇಕು ಅಂತ ವಿಷಯ ನಿನ್ನ ಹತ್ರ ಹೇಳ್ತಿಲ್ಲ. ವಿಷಯ ನಿನಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇವತ್ತು ನೀನು ಮನೆ ಹೊರಗೆ ಕೂತಿದ್ಯಾ, ನಾಳೆ ದಿನ ನಿನಗೆ ಮನೆ ಒಳಗೆ ಬರಬಾರ್ದು ಅಂತ ಅನ್ಸ್ಬಹುದು. ಹಾಗಾಗಬಾರ್ದು ಅಂತ ಹೇಳ್ತಾ ಇದ್ದೀನಿ ಕಣೋ.
ಎಲ್ಲನೂ ಸರಿಪಡಿಸೋದು ನಿನ್ನ ಕೈಲಿದೆ. ಗಂಡಸಾದ್ಮೇಲೆ ಜವಾಬ್ದಾರಿನ ತಗೋ, ಎಲ್ಲನೂ ಅಂಕೆಲಿಟ್ಕೋ. ನೋಡು, ತುಂಬ ಚಳಿ ಇದೆ, ಬಾ ಒಳಗೆ ಹೋಗೋಣ. ಇಲ್ಲಮ್ಮ, ಸ್ವಲ್ಪ ಹೊತ್ತು ಇಲ್ಲೇ ಕೂತಿರ್ತೀನಿ. ಓಹ್, ನನಗೆ ತೊಲಗು ಅಂತ ಹೇಳ್ತಿದ್ಯಾ? ಯಾಕಮ್ಮ ಏನೇನೋ ಮಾತಾಡ್ತಿದ್ಯಾ? ಏನೂ ಇಲ್ಲ ಕಣೋ, ತಾಯಾಗಿ ಒಂದೆರಡು ಮಾತು ಹೇಳಿದೆ, ಬೇಜಾರು ಮಾಡ್ಕೋಬೇಡ. ಯಾಕೆ ತಪ್ಪು ತಿಳ್ಕೊಳ್ಳಿ? ನಿನಗೆ ಮಾತಾಡೋ ಹಕ್ಕಿದೆ. ಅಮ್ಮ ನಿನಗೆ ಹಕ್ಕಿದೆ ಅಂತ ಹೇಳಿದ್ಯಲ್ಲ, ತುಂಬ ಖುಷಿ ಆಯಿತು ಕಣೋ. ನೋಡು ಲಕ್ಕಿ, ನಿನ್ನ ಬೇಜಾರಿಗೆ ಕಾರಣ ಹುಡುಕ್ಬೇಕು ಅಂದರೆ ಯಾರ ಪರಾನೂ ವಹಿಸ್ಕೊಳ್ದೆ ಯೋಚನೆ ಮಾಡು, ನಿನಗೇ ಗೊತ್ತಾಗುತ್ತೆ. ಥ್ಯಾಂಕ್ಸ್. ಯಾರೋ ತುಂಬ ನೆನೆಸ್ಕೋತಾ ಇದ್ದಾರೆ. ಇರಬೇಕು, ಯಾರಿಗೋ ಯಾವಾಗಲೂ ನಿಮ್ಮದೇ ಚಿಂತೆ. ಜೊತೆಲೇ ಇದ್ರು ಚಿಂತೆ ಯಾಕೆ? ಯಾಕೆಂದ್ರೆ ಜೊತೆಲಿರೋದು ದೇಹ ಮಾತ್ರ, ಮನಸ್ಸು ದೂರ ಹೋಗಿದೆಯಲ್ಲ. ನಿಮ್ಮನ್ನು ನೆನೆಸ್ಕೋತಿರೋರ್ಗೆ ನಿಮ್ಮ ಮನಸ್ಸು ಬೇಕು, ಅದಕ್ಕೋಸ್ಕರನೇ ಹಾತೊರಿತಾ ಇದ್ದಾರೆ. ತಪ್ಪು ಮಾಡಿರ್ಬೋದು, ಆದರೆ ಕ್ಷಮಿಸಕ್ಕಾಗದೇ ಇರುವಂಥ ತಪ್ಪೇನಲ್ವಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಲಕ್ಕಿಯವ್ರೆ. ನೀವು ನನ್ಗೇನು ಬೇಕಾದರೂ ಶಿಕ್ಷೆ ಕೊಡಿ, ಆದರೆ ಮಾತಾಡದೆ ದೂರ ಮಾತ್ರ ತಳ್ಳಬೇಡಿ. ನನ್ನ ಕೈಲದನ್ನು ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ಏನಾಗಿದೆ? ಮಧ್ಯಾಹ್ನದಿಂದ ತುಂಬ ಜ್ವರ ಮೇಡಮ್. ಎಷ್ಟು ತಿಂಗಳು? 2.5 ತಿಂಗಳು ಬಸ್ರಿ. ಒಂದು 5 ನಿಮಿಷ ಹೊರಗಡೆ ಇರ್ತೀರಾ? ಇದೇನೆ
ಮುಖ ಇಡ್ಲಿ ತರ ಇದೆ. ಏನೂ ಇಲ್ಲ. ನನಗೆ ಗೊತ್ತಾಗಲ್ವಾ ನಮ್ಮ ದೇವ್ರ ಸತ್ಯ? ನಿಮ್ಗೆಲ್ಲ ಗೊತ್ತಾಗತ್ತೆ ರೀ. ಇದೇನು ಇಡ್ಲಿ ಇವತ್ತು? ಮನೇಲಿ ಒಬ್ಬೊಬ್ರಿಗೆ ಒಂದೊಂದು ತಿಂಡಿ ಸೇರುತ್ತೆ ಅಂತ ಎಲ್ರು ಇಷ್ಟ ತಿಂಡಿ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತಾ? ಅದನ್ನೇ ಸ್ವಲ್ಪ ನಗನಗುತ್ತಾ ಹೇಳೆ. ನಾನು ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ನೆ ಹೊರತು ತಿನ್ನಲ್ಲ ಅಂತ ಏನಾರು ಹೇಳದ್ನ? ಏನು ಮನೆ ಎಷ್ಟು ಶಾಂತವಾಗಿದೆಯಲ್ಲ, ಎಲ್ಲರೂ ಎಲ್ಲೋಗಿದ್ದಾರೆ? ಮನೇಲಿ ಎಲ್ರು ಅವ್ರವ್ರ ಪಾಡಿಗಿದ್ದಾರೆ. ಅದಕ್ಕೆ ರೀ ಸದ್ದು ಇಲ್ಲ ಸುದ್ದಿನೂ ಇಲ್ಲ. ಯಾರು ಇಲ್ದಿದ್ರು ಗೀತಾ ಇರ್ಬೇಕಲ್ಲ. ಗೀತಾ ಪ್ರಣತಿನ ಕರ್ಕೊಂಡು ಡಾಕ್ಟರ್ ಹತ್ರ ಹೋಗಿದ್ದಾಳೆ. ಯಾಕೆ, ಏನಾಯ್ತು ಪ್ರಣತಿಗೆ? ಪ್ರಣತಿಗೆ ಒಂಚೂರು ಹುಷಾರಿರ್ಲಿಲ್ಲ, ಅದಕ್ಕೆ ಗೀತನ್ ಜೊತೆ ಮಾಡಿ ಕಳಿಸ್ಕೊಟ್ಟಿದ್ದೀನಿ. ಮತ್ತೆ ಉಳಿದವರು? ಇನ್ಯಾರ್ರಿ, ದತ್ತ ಈಗಷ್ಟೇ ತಿಂಡಿ ಮಾಡ್ಕೊಂಡು ಹೋದ. ಪಿಂಕಿ ಅವಳ ರೂಮ್ನಲ್ಲಿ ಇದ್ದಾಳೆ. ಇನ್ನು ರೇವತಿ ಅಕ್ಕ ಬಾವ ಈಗಷ್ಟೇ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೋದ್ರು. ಎಂತ ಚಾನ್ಸೆ? ಇಂಥ ಏಕಾಂತ ಸಿಗೋದೇ ಅಪರೂಪ. ಎಲ್ಲಿ ಏನ್ರಿ ಇದು? ಸುಮ್ಮನಿರ್ರಿ, ಏನ್ ಹುಡುಗಾಟ ಇದು? ಅಲ್ವೇ, ನಮಗೆ ವಯಸ್ಸಾಗಿಲ್ಲ ಅಂತ ಅಂದ್ಕೊಳ್ಳೋಕಾದ್ರೂ ನಾವ್ ಈ ಹುಡುಗಾಟ ಆಡ್ಬೇಕು. ಬಾಬಾ ಆ ಮಾಡ್ತೀವಿ ಬಿಡಿ. ಅಲ್ವೇ, ತಮಾಷೆ ಮಾಡಿದ್ರೆ ಒಳ್ಳೆ ಮುಖ ಊದಿಸ್ಕೋತಿಯಲ್ಲೇ. ಅದ್ರಲ್ಲೇನಿದೆ? ಚಿಕ್ಕತ್ತೆ, ನನ್ನ ಗಂಡಂಗೆ ನಾನೇ ಅಡುಗೆ ಮಾಡ್ಕೊಂಡು ಹೋಗ್ತೀನಿ. ಪಿಂಕಿ, ಏನ್ ನಿನ್ ಮಾತೇನ ಅರ್ಥ? ನಮಗೆ ಬೇಕಾಗಿರೋದು ನಾವು ಮಾಡ್ಕೋತೀವಿ, ನಿಮಗೆ ಬೇಕಾಗಿರೋದು ನೀವು ಮಾಡ್ಕೊಳ್ಳಿ. ಏನಾಯ್ತು ಡಾಕ್ಟ್ರೇ? ಐ ಆಮ್ ಸಾರಿ ಗೀತಾ, ಅವ್ರಿಗೆ ಮಿಸ್ಕ್ಯಾರೇಜ್ ಆಗಿಬಿಟ್ಟಿದೆ. ಅಂದ್ರೆ ಮಗು ಹೋಗ್ಬಿಟ್ಟಿದೆ. ಹೊರಡೋಣ. ಹಾಗಲ್ಲ ರೀ, ಅದು ಪಿಂಕಿ ದತ್ತನ್ಗೆ ಅಂತ ಮಾಡಿರೋ ತಿಂಡಿ. ಏನೇ ಇದು? ದತ್ತನಿಗೋಸ್ಕರ ಮಾಡಿರೋ ತಿಂಡಿ ಅಂದ್ರೆ ಬೇರೆ ಯಾರು ತಿನ್ಬಾರ್ದಾ? ಹೌದು ರೀ, ಯಾಕೆಂದ್ರೆ ದತ್ತ ನಾವು ಮಾಡಿರೋ ತಿಂಡಿ ತಿಂತಾ ಇಲ್ಲ. ಏನೇ ಏನೇ ನೀನು ಹೇಳ್ತಾ ಇರೋದು? ಈ ವಿಷಯ ನಿನ್ನೆಯಿಂದನೇ ಹೇಗೆ ಹೇಳೋದು ಅಂತ ಚಡ್ಪಡಿಸ್ತಾ ಇದ್ದೀನಿ. ಮನೆಯಲ್ಲಿ 2 ಒಲೆ ಆಗಿದೆ. ಅಕ್ಕ ಭಾವ ದತ್ತ ಮತ್ತೆ ಅವಳಿಗೋಸ್ಕರ ಪಿಂಕಿ ಬೇರೆ ಅಡುಗೆ ಮಾಡ್ಕೋತಾ ಇದ್ದಾಳೆ. ರೇವತಿ ಅದಕ್ಕೆ ಗೊತ್ತಾಯಿತು? ಅಣ್ಣಂಗಂತೂ ಖಂಡಿತ ಗೊತ್ತಿರಲಿಕ್ಕಿಲ್ಲ. ನಾನು ನೋಡ್ಕೋತೀವಿ ಬಿಡು. ಬೇಡ ರೀ, ಸುಮ್ಮನೆ ಮನೇಲಿ ಗಲಾಟೆ ಆಗುತ್ತೆ. ಏನೇ ಹಾಗಂದ್ರೆ ಇವತ್ತು 2 ಒಲೆ ಆಗಿದೆ, ನಾಳೆ 2 ಬಾಗಿಲಾಗುತ್ತೆ. ಅದನ್ನೆಲ್ಲ ನೋಡ್ತಾ ಕೂತಿರ್ಬೇಕು ಅಂತೀಯಾ? ಸಂಪಿಗೆ ದಿಬ್ಬದ ಮನೆ ಅಂದರೆ ಇಡೀ ಊರಿಗೆ ಒಗ್ಗಟ್ಟಿಗೆ ಹೆಸರುವಾಸಿಯಾಗಿದ್ದು. ನಮ್ಮನೇಲೆ ಹೀಗಾದ್ರೆ ನಾನಿದಕ್ಕೆ ಅವಕಾಶ ಕೊಡೋದಿಲ್ಲ. ಪ್ರಣತಿ, ಅಯ್ಯೋ ಯಾಕೆ ಹೀಗಿದೀಯಾ? ನೀನ್ ಹೇಗ್ ಕಾಣಿಸ್ತಿದ್ಯಾ ಗೊತ್ತಾ? ನಮ್ಮೂರಲ್ಲಿ ಬಾಂಬೆ ಮಿಠಾಯಿ ಮಾರಕ್ ಬರ್ತಿದ್ರು, ಅದಕ್ಕೆ ಕಟ್ಟಿರ್ತಾರಲ್ಲ ಬೊಂಬೆ, ಹಾಗೆ ಕಾಣಿಸ್ತಿದ್ಯಾ. ತಮಾಷೆ ಮಾಡಬೇಡ ಪಿಂಕಿ. ಏನೇ ಗೀತಾ, ತಮಾಷೆ ಮಾಡೋಕ್ಕೂ ಈ ಮನೇಲಿ ಪರ್ಮಿಷನ್ ತಗೋಬೇಕಾ? ಪುಟ, ಡಾಕ್ಟರ್ ಏನಂದ್ರು? ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ತಾನೆ? ಇನ್ಮೇಲೆ ಯಾವ ಪ್ರಾಬ್ಲಮ್ಮು ಇರಲ್ಲ ಚಿಕ್ಕಮ್ಮ. ಏನೇ ಹಾಗಂದ್ರೆ? ಇವಳು ಅಳ್ತಾ ಇದ್ದಾಳೆ, ನೀನ್ ಗರ ಬರ್ತವಳಾಗಿ ನಿಂತಿದ್ಯಾ. ಏನಾಯ್ತಮ್ಮ? ಅಮ್ಮ, ಪ್ರಣತಿ ಮಗು ಹೋಗ್ಬಿಡ್ತು.